ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು NSE ಸೀರೀಸ್ ಬಗ್ಗೆ ತಿಳ್ಕೊಳ್ಳೋಣ. NSE ಸೀರೀಸ್ ಅಂತಂದರೆ NSE ಮಾರ್ಕೆಟ್ನಲ್ಲಿ ನಾವು ಟ್ರೇಡ್ ಮಾಡುವಾಗ ಕೆಲವೊಂದು ಸೀರೀಸ್ ವೈಸ್ ಟ್ರೇಡಿಂಗ್ ನಡೆದಿರುತ್ತೆ. ಆ ಡೀಟೇಲ್ಸನ್ನು ನಾವು ಸಂಜೆ NSE ವೆಬ್ಸೈಟ್ನಲ್ಲಿ ನಾವು ಬಾವು ಕಾಪಿ ಏನಿದೆ ಅದನ್ನು ಡೌನ್ಲೋಡ್ ಮಾಡಿ ನಾವು ನೋಡ್ಬೋದು. ಮೊದಲನೇದಾಗಿ ಆ NSE ಸೀರೀಸ್ನಲ್ಲಿ ಬರುವಂತಹ ಆ ಸೀರೀಸ್ ನಂಬರ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ EQ ಟ್ರೇಡ್ಸ್ ನಡೆಯುತ್ತೆ. EQ ಅಂತಂದರೆ ಈಕ್ವಿಟಿಯನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಈಕ್ವಿಟಿ ಅಂತಂದರೆ ನಾವೇನು ಒಂದು ಕಂಪನಿಗಳ ಶೇರ್ಗಳನ್ನು ನಾವು ಬೈ ಮಾಡ್ತೀವಿ, ಅದು ಸಾಮಾನ್ಯ ಶೇರ್ಗಳ ಒಂದು ವಹಿವಾಟಾಗಿರುತ್ತೆ. ಇಂತಹ ಶೇರ್ಗಳನ್ನು ನಾವು ಇಂಟ್ರಾಡೇ ಮಾಡ್ಬೋದು ಮತ್ತು ಡೆಲಿವರಿ ತಗೋಬೋದು. ಇಂಟ್ರಾಡೇ ಅಂತಂದರೆ ಬೆಳಗ್ಗೆ ಬೈ ಮಾಡಿ ಸಂಜೆ ಒಳಗಡೆ ಅದನ್ನು ನಾವು ಕ್ಲೋಸ್ ಮಾಡೋದು, ಅಂದರೆ ಸೆಲ್ ಮಾಡೋದಾಗುತ್ತೆ. ಅಥವಾ ಬೆಳಿಗ್ಗೆನೇ ಸೆಲ್ ಮಾಡಿ ಮಾರ್ಕೆಟ್ ಏನಾದರೂ ಡೌನ್ ಆದರೆ ಬೆಲೆ ಕಡಿಮೆ ಆದಮೇಲೆ ನಾವು ಅದನ್ನು ಬೈ ಮಾಡಿ ಅವತ್ತಿನ ಒಂದು ಟ್ರಾನ್ಸಾಕ್ಷನನ್ನು ನಾವು ಕ್ಲೋಸ್ ಮಾಡೋದನ್ನು ನಾವು ಇಂಟ್ರಾಡೇ ಅಂತೀವಿ. ಡೆಲಿವರಿ ಅಂತಂದರೆ ನಾವು ಆ ಶೇರ್ಗಳನ್ನು ನಮ್ಮ ಡಿಮೆಟ್ ಅಕೌಂಟ್ಗೆ ತೊಗೊಳ್ಳೋದಾಗುತ್ತೆ. ನಾವು ಇಂಟ್ರಾಡೇ ಮಾಡಿದಾಗ ನಮ್ಮ ಡಿಮೆಟ್ ಅಕೌಂಟ್ಗೆ ಅದು ಹೋಗಲ್ಲ. ನಾವು ಇವತ್ತು ತೊಗೊಂಡ್ರೆ ಇನ್ನು 2 ದಿನ ಬಿಟ್ಟು 3ನೇ ದಿನ ನಮ್ಮ ಡಿಮೆಟ್ ಅಕೌಂಟ್ಗೆ ಅದು ಡೆಲಿವರಿನಲ್ಲಿ ಹೋಗಿ ಜಮೆ ಆಗುತ್ತೆ. ನಾವು ಅದನ್ನು ಸ್ಟಾಕನ್ನು ಇಟ್ಕೋಬೋದು, ನಾವು ಯಾವತ್ತು ಬೇಕಾದ್ರೂ ಮಾರ್ಕೋಬೋದು. ಇದು EQ ಸೀರೀಸ್ನಲ್ಲಿ ಆಗುತ್ತೆ. ಎರಡನೇದಾಗಿ BE ಸೀರೀಸ್ ಬರುತ್ತೆ. BE ಸೀರೀಸ್ ಅಂತಂದರೆ ಬುಕ್ ಎಂಟ್ರಿ, ಅಂದರೆ ಈ ಡೆಲಿವರಿ ಮಾತ್ರ ಸಾಧ್ಯವಾಗುವಂತಹ ಶೇರ್ಗಳಾಗಿರುತ್ತೆ. ಕೆಲವೊಂದು ಸ್ಟಾಕ್ಗಳನ್ನು ನೋಡೋದಾದರೆ ತುಂಬ ವಾಲ್ಯೂಮ್ ಕಡಿಮೆ ಇರುತ್ತೆ, ಮಾರೋರು ಮತ್ತು ಖರೀದಿ ಮಾಡೋರು ತುಂಬ ಕಡಿಮೆ ಜನ ಇರ್ತಾರೆ. ಅಂತಹ ಸಮಯದಲ್ಲಿ ನಾವು ಇಂಟ್ರಾಡೇ ಮಾಡುವಾಗ ಬೆಳಿಗ್ಗೆ ತೊಗೊಂಡು ಸಂಜೆ ಒಳಗಡೆ ನಾವು ಕ್ಲೋಸ್ ಮಾಡೋಕ್ಕಾಗಲ್ಲ. ಅದೇ ಥರ ನೀವೇನಾದರೂ ಬೆಳಿಗ್ಗೆನೇ ಸೆಲ್ ಮಾಡಿ ಸಂಜೆ ನೀವು ಅದನ್ನು ಬೈ ಮಾಡದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ BE ಸೀರೀಸ್ನಲ್ಲಿ ಬರುವಂತಹ ಯಾವುದೇ ಸ್ಟಾಕನ್ನು ನಾವು ಅದನ್ನು ಅಂದರೆ ಅದನ್ನು ಬೈ ಮಾಡ್ಬೋದು, ಬಟ್ ಆವತ್ತೇ ಮಾರೋಕ್ಕಾಗಲ್ಲ. ಜೊತೆಗೆ BTST ಮಾಡೋಕ್ಕಾಗಲ್ಲ, ಬೈ ಟುಡೇ ಸೆಲ್ ಟುಮಾರೋ. ಇವತ್ತು ತೊಗೊಂಡು ನಾಳೆನೂ ಮಾರೋಕ್ಕಾಗಲ್ಲ. ಇದನ್ನು ನಾವು ಡೆಲಿವರಿ ಪಡೆದ ನಂತರವೇ ಮಾರಲು ಸಾಧ್ಯ. ಡೆಲಿವರಿ ಅಂದರೆ ಇವತ್ತು ಬೈ ಮಾಡಿ ಎಂಟ್ರಿ ಕೊಟ್ಟಾಗ ಅದು ಇನ್ನು 2 ದಿನ ಬಿಟ್ಟು T+2 ದಿನ ಬಿಟ್ಟು 3ನೇ ದಿನ ನಮ್ಮ ಅಕೌಂಟಿಗೆ ಬರುತ್ತೆ. ಅವತ್ತು ನಾವು ಅದನ್ನು ಸೆಲ್ ಮಾಡ್ಬೋದು. ಅದನ್ನು ನಾವು BE ಸೀರೀಸ್ನಲ್ಲಿ ಬರುವಂತಹ ಶೇರ್ಗಳಂತೀವಿ. ಯಾರು ಹೊಸಬ್ರಿದ್ದೀರಾ, ಇಂಟ್ರಾಡೇ ಮಾಡೋಕ್ಕೆ ಮುಂಚೆ ಅದು ಯಾವ ಸೀರೀಸ್ನಲ್ಲಿ ಬರುತ್ತೆ ಅನ್ನೋದನ್ನು ನಾವು ಒಂದು ಸಲ ಕನ್ಫರ್ಮ್ ಮಾಡ್ಕೋಬೇಕು. ಜೊತೆಗೆ BL ಅಂತಂದರೆ ಬ್ಲಾಕ್ ಡೀಲ್ಸ್ ಬರುತ್ತೆ. ಬ್ಲಾಕ್ ಡೀಲ್ ಅಂತಂದರೆ ಯಾವುದಾದ್ರೂ ಒಂದು ಶೇರ್ಗಳನ್ನು ಜಾಸ್ತಿ ಕ್ವಾಂಟಿಟಿನಲ್ಲಿ ಒಂದೇ ಆರ್ಡರ್ನಲ್ಲಿ ಬೈ ಮಾಡೋದು. ಅಂದರೆ ರಿಟೇಲ್ ಟ್ರೇಡರ್ಸ್ ಅಷ್ಟೊಂದು ಮಾಡೋಕ್ಕಾಗಲ್ಲ. ದೊಡ್ಡ ಕಂಪನಿಗಳು ಏನು ಮಾಡುತ್ತೆ, ದೊಡ್ಡದಾಗಿ ಎಲ್ಲ ಸ್ಟಾಕ್ಗಳನ್ನು ಒಟ್ಟಿಗೆ ತಗೊಳ್ತಾರೆ. ಕನಿಷ್ಠ 5 ಲಕ್ಷ ಶೇರ್ಗಳನ್ನು ಒಂದೇ ಆರ್ಡರ್ನಲ್ಲಿ ಅವರು ಬೈ ಮಾಡಬೇಕು, ಅಥವಾ 5 ಕೋಟಿ ರೂಗಿಂತ ಕಡಿಮೆ ಇಲ್ಲದಂತಹ ಒಂದು ಅಮೌಂಟಲ್ಲಿ ಆ ಶೇರ್ಗಳನ್ನು ಖರೀದಿ ಮಾಡಬೇಕು. ಇದು ಯಾವಾಗ ನಡೆಯುತ್ತೆ ಅಂತಂದರೆ ಬೆಳಗ್ಗೆ 9:15 9:50 ಅಂದರೆ 9 ಗಂಟೆ 15 ನಿಮಿಷದಿಂದ 9 ಗಂಟೆ 50 ನಿಮಿಷದವರೆಗೆ ಒಟ್ಟು 35 ನಿಮಿಷಗಳ ಕಾಲ ಈ ವ್ಯವಹಾರ ನಡೆಯುತ್ತೆ. ಅಷ್ಟರೊಳಗಡೆ ಈ ಬ್ಲಾಕ್ ಡೀಲ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ನೀವೆಲ್ಲ ನೋಡಿರ್ಬೋದು. ಇಂಟ್ರಾಡೇ ಮಾಡೋದಕ್ಕೋಸ್ಕರ ಬೆಳಿಗ್ಗೆನೇ ಬೈ ಆರ್ಡರ್ ಹಾಕ್ತೀರಾ. 9:15ವರೆಗೆ ಪ್ರೈಸ್ ಜಾಸ್ತಿ ಬೇಗ ಮೂವ್ ಆಗುತ್ತೆ, ಅದಾದಮೇಲೆ ಬೇಗ ಡೌನ್ ಆಗುತ್ತೆ. ಅಥವಾ 9:15ವರೆಗೆ ಬೇಗ ಡೌನ್ ಆಗುತ್ತೆ, ಅದಾದಮೇಲೆ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆಗಳಿರ್ತವೆ. ಇದು ಯಾಕೆ ಅಂತಂದರೆ ಈ ಬ್ಲಾಕ್ ಡೀಲ್ಸ್ ಆ ಸಮಯದಲ್ಲಿ ನಡೆಯೋದ್ರಿಂದ 9:15ರಿಂದ 9:15ವರೆಗೆ ಅಂದರೆ ಒಂದು 10 ಗಂಟೆವರೆಗೆ ಈ ಥರ ಬೇಗ ಅಪ್ ಡೌನ್ ಇರುತ್ತೆ ಮಾರ್ಕೆಟ್ನಲ್ಲಿ. ಅದಕ್ಕೋಸ್ಕರ ಇಂಟ್ರಾಡೇ ಮಾಡೋಕ್ಕೂ ಮುಂಚೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರು 10 ಗಂಟೆ ಮೇಲ್ ಮಾಡೋದು ಒಳ್ಳೆಯದು. ಕೆಲವರು ಅಂತಾರೆ ಬೇಗ ಮೂವ್ ಆಗುತ್ತಲ್ಲ 9:15ರಿಂದ 9:15ವರೆಗೆ ಮಾಡ್ಬೋದಲ್ಲ ಅಂತ. ಬಟ್ ಆ ಸಮಯದಲ್ಲಿ ಯಾವ ಕಡೆ ಮಾರ್ಕೆಟ್ ಕಂಟಿನ್ಯೂ ಆಗುತ್ತೆ ಸಂಜೆವರೆಗೆ ಅಂತ ಗೊತ್ತಾಗಲ್ಲ. ಅದರಿಂದ ಬ್ಲಾಕ್ ಡೀಲ್ಸ್ ಯಾವುದ್ರಲ್ಲಿ ನಡೆಯುತ್ತೆ ಅಂತಹ ಶೇರ್ಗಳನ್ನ ಕೆಲವು ದಿನಗಳ ಕಾಲ ಹೋಲ್ಡ್ ಮಾಡೋದಕ್ಕೋಸ್ಕರ ನಾವು ಸಹ ಬೈ ಮಾಡ್ಬೋದು. ಅದ್ರ ಬಗ್ಗೆ ಮುಂದೆ ನಾವು ಡಿಸ್ಕಸ್ ಮಾಡೋಣ, ಯಾವ ಥರ ಮಾಡ್ಬೋದು ಮತ್ತು ಅದನ್ನು ಯಾವ ಥರ ನಾವು ಬ್ಲಾಕ್ ಡೀಲ್ಸನ್ನು ಎಲ್ಲಿ ನಾವು ಅದನ್ನು ಡೀಟೇಲ್ಸ್ ತೊಗೋಬೇಕು ಅನ್ನೋದನ್ನು ನೋಡೋಣ. ನೆಕ್ಸ್ಟು BT ಅಂತಂದರೆ ನೀವೆಲ್ಲ ನೋಡಿರ್ಬೋದು. ಹಿಂದೆ ಯಾವುದಾದ್ರೂ ಒಂದು ಕಂಪನಿ ಸ್ಟಾರ್ಟ್ ಆದಾಗ ಫಿಸಿಕಲ್ ಆಗಿ ಕೆಲವೊಂದು ಶೇರುಗಳನ್ನು ಅಂದರೆ ಷೇರು ಪತ್ರಗಳನ್ನು ಕೊಡ್ತಾಯಿದ್ರು. ಅಂತಹ ಷೇರು ಪತ್ರಗಳ ವ್ಯವಹಾರ ಇಲ್ಲಿ ನಡೆಯುತ್ತೆ. ಇದು ಕನಿಷ್ಠ ಅಂದರೆ ಒಂದು 500ಕ್ಕಿಂತ ಕಡಿಮೆ ಇರಬೇಕು ಭೌತಿಕ ಶೇರುಗಳ ಸಂಖ್ಯೆ. ಈಗೆಲ್ಲ ಸಾಮಾನ್ಯವಾಗಿ ಎಲ್ಲವನ್ನು ಡಿಜಿಟಲ್ ಟ್ರಾನ್ಸಾಕ್ಷನ್ ನಡೀತಾ ಇದೆ, ಅಂದರೆ ಡಿಜಿಟಲ್ ಶೇರ್ಗಳಾಗಿದ್ದಾವೆ. ಯಾರು ಹಿಂದೆ ಪತ್ರಗಳು ಇಟ್ಕೊಂಡಿದ್ರೋ ಅದನ್ನು ಈ BT ಇದರಲ್ಲಾಗುತ್ತೆ. ನೆಕ್ಸ್ಟ್ BZ, ಏನಾದರೂ ಒಂದು ಕಂಪನಿ ಯಾವುದಾದ್ರೂ ನಿಯಮ ಬಾಹಿರವಾದಂತಹ ಏನಾದರೂ ಒಂದು ಟ್ರೇಡ್ ಮಾಡಿದರೆ ಅಂತಹ ಶೇರ್ಗಳನ್ನ ಏನು ಮಾಡ್ತಾರೆ, ಅವರು ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಅಂತಂದರೆ ಅದನ್ನು ಬ್ಲ್ಯಾಕ್ ಲಿಸ್ಟ್ ಕಳಿಸ್ತಾರೆ. ಅಂತಹ ಸಮಯದಲ್ಲಿ ಇದನ್ನು ಬೈ ಮಾಡೋದಕ್ಕೆ ಅಲೋ ಮಾಡ್ಬೋದು. ಬೈ ಮಾಡೋದಕ್ಕೆ ಅಲೋ ಮಾಡಿದ್ರೂ ಸಹ ಇದನ್ನು ಅವರು ಡೆಲಿವರಿನೇ ತೊಗೋಬೇಕು, ಇಂಟ್ರಾಡೇ ಮಾಡೋದಕ್ಕೆ ಆಗಲ್ಲ. ಅದು BZನಲ್ಲಿ ಬರುತ್ತೆ. ಇಷ್ಟು ಸೀರೀಸು
ಇದರಲ್ಲಿ ಸಿಗುತ್ತೆ. ಇನ್ನೊಂದು ಜಿ ಸಿ ಅಂತಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಟ್ರೆಜರಿ ಬಿಲ್ಸ್, ಅಂದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟಂತಹ ಬಾಂಡ್ಗಳನ್ನು ತಗೊಳ್ಳೋದು ಅಥವಾ ಮಾರೋದು ಈ CG ಕ್ಯಾಟಗರಿ ಒಳಗಡೆ ಬರುತ್ತೆ. ನೆಕ್ಸ್ಟು ಐ ಎಲ್ ಅಂತಂದರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮಾಡುವಂತಹ ವ್ಯವಹಾರ ಆಗಿರುತ್ತೆ. ನಾವೆಲ್ಲ ನೋಡಿರ್ಬೋದು ಸುಮಾರು ಅಂದರೆ ವಿದೇಶಿ ಹೂಡಿಕೆಗೆ ಇಷ್ಟು % ಅಲೋ ಮಾಡಿದ್ದಾರೆ, 49% ಅಲೋ ಮಾಡಿದ್ದಾರೆ, ಅಥವಾ ಒಂದು 60% ಅಲೋ ಮಾಡಿದ್ದಾರೆ ಗೌರ್ಮೆಂಟ್ ಅಂತ. ಅಂತಹ ಸಮಯದಲ್ಲಿ ಆ ವಿದೇಶಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿದ್ದಾರೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ FII, ಅವರೊಳಗಡೆ ಬೇರೆ ಫಾರಿನರ್ಸ್ ಅವ್ರೇನು ಮಾಡ್ತಾರೆ, ಒಂದು ಲಿಮಿಟ್ ಆಗಿ ಇಷ್ಟೊಂದು ಪರ್ಸೆಂಟ್ ಅಂತ ಇರುತ್ತೆ, ಅಷ್ಟು % ಶೇರ್ಗಳನ್ನು ಅವರು ವ್ಯವಹಾರ ಮಾಡ್ಬೋದು. ಅದು IL ಸೀರೀಸ್ನಲ್ಲಿ ಬರುತ್ತೆ. ಅಂದರೆ ಗೌರ್ಮೆಂಟ್ ಹೇಳಿರುತ್ತೆ ಈ ಕಂಪನಿನಲ್ಲಿ ಒಂದು 40%ಗೆ ಅಲೋ ಮಾಡಿದ್ದೀವಿ ಅಂತಂದರೆ 40% ಶೇರ್ಗಳನ್ನು ಈ IL ಸೀರೀಸ್ ಕೆಳಗಡೆ ಟ್ರೇಡ್ ಮಾಡ್ತಾರೆ. ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.